ರಾಜ್ ಬಿ ಶೆಟ್ಟಿ ನಿರ್ಮಾಣದ ಸೂಫ್ರಮ್ ಸೋ ಕೇವಲ ಕನ್ನಡ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಭೇಷ್ ಎನಿಸಿಕೊಂಡಿತ್ತು. ಮಲಯಾಳಂನಲ್ಲಿ ಜನರು ಸಿನಿಮಾ ಇಷ್ಟಪಟ್ಟರು. ಅಲ್ಲಿ ದುಲ್ಕರ್ ಸಲ್ಮಾನ್ ಅವರು ಚಿತ್ರವನ್ನ ಹಂಚಿಕೆ ಮಾಡಿದ್ರು. ಈಗ ಈ ಸಹಾಯಕ್ಕೆ ಪ್ರತಿಯಾಗಿ ರಾಜ್ ಬಿ ಶೆಟ್ಟಿ ಅವರು ದುಲ್ಕರ್ಗೆ ಸಹಾಯವೊಂದನ್ನ ಮಾಡಿದ್ದಾರೆ. ಒಂದು ಸಿನಿಮಾ ಪರಭಾಷೆಯಲ್ಲಿ ಹೋಗಿ ಯಶಸ್ಸು ಕಾಣಬೇಕು ಅಂದ್ರೆ ಅಲ್ಲಿ ಒಳ್ಳೆಯ ಹಂಚಿಕೆದಾರರು ಬೇಕೇ ಬೇಕು. ಅದೇ ರೀತಿ ಸೂಫ್ರಮ್ ಸೋ ಚಿತ್ರವನ್ನ ದುಲ್ಕರ್ ಅವರು ಮಲಯಾಳಂನಲ್ಲಿ ಹಂಚಿಕೆ ಮಾಡಿದ್ರು. ಇದರಿಂದ ಸಿನಿಮಾಗೆ ಅಲ್ಲಿ ಮೈಲೇಜ್ ಸಿಕ್ಕಿತು. ದುಲ್ಕರ್ ಅವರ ಮಲಯಾಳಂ ಸಿನಿಮಾವನ್ನ ಈಗ ರಾಜ್ ಅವರು ಕನ್ನಡದಲ್ಲಿ ಹಂಚಿಕೆ ಮಾಡ್ತಿದ್ದಾರೆ. ಹೃದಯಂ ಸಿನಿಮಾ ಮೂಲಕ ಫೇಮಸ್ ಆದ ಕಲ್ಯಾಣಿ ಪ್ರಿಯದರ್ಶನ್ ಹಾಗೂ ಪ್ರೇಮಲು ಸಿನಿಮಾ ಖ್ಯಾತಿಯ ನಸ್ಲೆನ್ ಲೋಕಹ ಹೆಸರಿನ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರ ಆಗಸ್ಟ್ 28ರಂದು ರಿಲೀಸ್ ಆಗ್ತಾ ಇದೆ. ಇದು ಮೂಲತಃ ಮಲಯಾಳಂ ಸಿನಿಮಾ. ಇದನ್ನ ನಿರ್ಮಾಣ ಮಾಡಿದ್ದು ದುಲ್ಕರ್ ಸಲ್ಮಾನ್ ಅವರು. ಈ ಚಿತ್ರವನ್ನ ಕರ್ನಾಟಕದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಫಿಲ್ಮ್ಸ್ ಹಂಚಿಕೆ ಮಾಡ್ತಾ ಇದೆ. ಈ ಬಗ್ಗೆ ದುಲ್ಕರ್ ಸಲ್ಮಾನ್ ಪ್ರೊಡಕ್ಷನ್ ಕಡೆಯಿಂದ ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ. ದುಲ್ಕರ್ ಸಲ್ಮಾನ್ ಅವರು ಹೊಸ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶವನ್ನ ನೀಡುತ್ತಿದ್ದಾರೆ. ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿಬರುತ್ತಿರುವ 7ನೇ ಸಿನಿಮಾ ಇದಾಗಿದ್ದು ಸೂಪರ್ ಹೀರೋ ಶೈಲಿಯಲ್ಲಿ ಚಿತ್ರ ಮೂಡಿ ಬರ್ತಾ ಇದೆ. ಡಾಮಿನಿಕ್ ಅರುಣ್ ಅವರು ಇದನ್ನ ನಿರ್ದೇಶನ ಮಾಡಿದ್ದಾರೆ. 2017ರಲ್ಲಿ ತರಂಗಂ ಹೆಸರಿನ ಸಿನಿಮಾ ಮಾಡಿ ಅವರು ಜನಪ್ರಿಯತೆಯನ್ನು ಪಡೆದಿದ್ರು. ಈ ಸಿನಿಮಾಗೆ ಕರ್ನಾಟಕದಲ್ಲಿ ಒಳ್ಳೆಯ ರಾಜ್ ಬಿ ಶೆಟ್ಟಿ ನಿರ್ಮಾಣದ ಸೂಫ್ರಮ್ ಸೋ ಕೇವಲ ಕನ್ನಡ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಭೇಷ್ ಎನಿಸಿಕೊಂಡಿತ್ತು. ಮಲಯಾಳಂನಲ್ಲಿ ಜನರು ಸಿನಿಮಾ ಇಷ್ಟಪಟ್ಟರು. ಅಲ್ಲಿ ದುಲ್ಕರ್ ಸಲ್ಮಾನ್ ಅವರು ಚಿತ್ರವನ್ನ ಹಂಚಿಕೆ ಮಾಡಿದ್ರು. ಈಗ ಈ ಸಹಾಯಕ್ಕೆ ಪ್ರತಿಯಾಗಿ ರಾಜ್ ಬಿ ಶೆಟ್ಟಿ ಅವರು ದುಲ್ಕರ್ಗೆ ಸಹಾಯವೊಂದನ್ನ ಮಾಡಿದ್ದಾರೆ. ಒಂದು ಸಿನಿಮಾ ಪರಭಾಷೆಯಲ್ಲಿ ಹೋಗಿ ಯಶಸ್ಸು ಕಾಣಬೇಕು ಅಂದ್ರೆ ಅಲ್ಲಿ ಒಳ್ಳೆಯ ಹಂಚಿಕೆದಾರರು ಬೇಕೇ ಬೇಕು. ಅದೇ ರೀತಿ ಸೂಫ್ರಮ್ ಸೋ ಚಿತ್ರವನ್ನ ದುಲ್ಕರ್ ಅವರು ಮಲಯಾಳಂನಲ್ಲಿ ಹಂಚಿಕೆ ಮಾಡಿದ್ರು. ಇದರಿಂದ ಸಿನಿಮಾಗೆ ಅಲ್ಲಿ ಮೈಲೇಜ್ ಸಿಕ್ಕಿತು. ದುಲ್ಕರ್ ಅವರ ಮಲಯಾಳಂ ಸಿನಿಮಾವನ್ನ ಈಗ ರಾಜ್ ಅವರು ಕನ್ನಡದಲ್ಲಿ ಹಂಚಿಕೆ ಮಾಡ್ತಿದ್ದಾರೆ. ಹೃದಯಂ ಸಿನಿಮಾ ಮೂಲಕ ಫೇಮಸ್ ಆದ ಕಲ್ಯಾಣಿ ಪ್ರಿಯದರ್ಶನ್ ಹಾಗೂ ಪ್ರೇಮಲು ಸಿನಿಮಾ ಖ್ಯಾತಿಯ ನಸ್ಲೆನ್ ಲೋಕಹ ಹೆಸರಿನ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರ ಆಗಸ್ಟ್ 28ರಂದು ರಿಲೀಸ್ ಆಗ್ತಾ ಇದೆ. ಇದು ಮೂಲತಃ ಮಲಯಾಳಂ ಸಿನಿಮಾ. ಇದನ್ನ ನಿರ್ಮಾಣ ಮಾಡಿದ್ದು ದುಲ್ಕರ್ ಸಲ್ಮಾನ್ ಅವರು. ಈ ಚಿತ್ರವನ್ನ ಕರ್ನಾಟಕದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಫಿಲ್ಮ್ಸ್ ಹಂಚಿಕೆ ಮಾಡ್ತಾ ಇದೆ. ಈ ಬಗ್ಗೆ ದುಲ್ಕರ್ ಸಲ್ಮಾನ್ ಪ್ರೊಡಕ್ಷನ್ ಕಡೆಯಿಂದ ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ. ದುಲ್ಕರ್ ಸಲ್ಮಾನ್ ಅವರು ಹೊಸ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶವನ್ನ ನೀಡುತ್ತಿದ್ದಾರೆ. ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿಬರುತ್ತಿರುವ 7ನೇ ಸಿನಿಮಾ ಇದಾಗಿದ್ದು ಸೂಪರ್ ಹೀರೋ ಶೈಲಿಯಲ್ಲಿ ಚಿತ್ರ ಮೂಡಿ ಬರ್ತಾ ಇದೆ. ಡಾಮಿನಿಕ್ ಅರುಣ್ ಅವರು ಇದನ್ನ ನಿರ್ದೇಶನ ಮಾಡಿದ್ದಾರೆ. 2017ರಲ್ಲಿ ತರಂಗಂ ಹೆಸರಿನ ಸಿನಿಮಾ ಮಾಡಿ ಅವರು ಜನಪ್ರಿಯತೆಯನ್ನು ಪಡೆದಿದ್ರು. ಈ ಸಿನಿಮಾಗೆ ಕರ್ನಾಟಕದಲ್ಲಿ ಒಳ್ಳೆಯ ಬೇಡಿಕೆ ಸೃಷ್ಟಿಯಾಗಲಿದೆ. ರಾಜ್ ಬಿ ಶೆಟ್ಟಿ ನಿರ್ಮಾಣದ ಸೂಫ್ರಮ್ ಸೋ ಕೇವಲ ಕನ್ನಡ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಭೇಷ್ ಎನಿಸಿಕೊಂಡಿತ್ತು. ಮಲಯಾಳಂನಲ್ಲಿ ಜನರು ಸಿನಿಮಾ ಇಷ್ಟಪಟ್ಟರು. ಅಲ್ಲಿ ದುಲ್ಕರ್ ಸಲ್ಮಾನ್ ಅವರು ಚಿತ್ರವನ್ನ ಹಂಚಿಕೆ ಮಾಡಿದ್ರು. ಈಗ ಈ ಸಹಾಯಕ್ಕೆ ಪ್ರತಿಯಾಗಿ ರಾಜ್ ಬಿ ಶೆಟ್ಟಿ ಅವರು ದುಲ್ಕರ್ಗೆ ಸಹಾಯವೊಂದನ್ನ ಮಾಡಿದ್ದಾರೆ. ಒಂದು ಸಿನಿಮಾ ಪರಭಾಷೆಯಲ್ಲಿ ಹೋಗಿ ಯಶಸ್ಸು ಕಾಣಬೇಕು ಅಂದ್ರೆ ಅಲ್ಲಿ ಒಳ್ಳೆಯ ಹಂಚಿಕೆದಾರರು ಬೇಕೇ ಬೇಕು. ಅದೇ ರೀತಿ ಸೂಫ್ರಮ್ ಸೋ ಚಿತ್ರವನ್ನ ದುಲ್ಕರ್ ಅವರು ಮಲಯಾಳಂನಲ್ಲಿ ಹಂಚಿಕೆ ಮಾಡಿದ್ರು. ಇದರಿಂದ ಸಿನಿಮಾಗೆ ಅಲ್ಲಿ ಮೈಲೇಜ್ ಸಿಕ್ಕಿತು. ದುಲ್ಕರ್ ಅವರ ಮಲಯಾಳಂ ಸಿನಿಮಾವನ್ನ ಈಗ ರಾಜ್ ಅವರು ಕನ್ನಡದಲ್ಲಿ ಹಂಚಿಕೆ ಮಾಡ್ತಿದ್ದಾರೆ. ಹೃದಯಂ ಸಿನಿಮಾ ಮೂಲಕ ಫೇಮಸ್ ಆದ ಕಲ್ಯಾಣಿ ಪ್ರಿಯದರ್ಶನ್ ಹಾಗೂ ಪ್ರೇಮಲು ಸಿನಿಮಾ ಖ್ಯಾತಿಯ ನಸ್ಲೆನ್ ಲೋಕಹ ಹೆಸರಿನ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರ ಆಗಸ್ಟ್ 28ರಂದು ರಿಲೀಸ್ ಆಗ್ತಾ ಇದೆ. ಇದು ಮೂಲತಃ ಮಲಯಾಳಂ ಸಿನಿಮಾ. ಇದನ್ನ ನಿರ್ಮಾಣ ಮಾಡಿದ್ದು ದುಲ್ಕರ್ ಸಲ್ಮಾನ್ ಅವರು. ಈ ಚಿತ್ರವನ್ನ ಕರ್ನಾಟಕದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಫಿಲ್ಮ್ಸ್ ಹಂಚಿಕೆ ಮಾಡ್ತಾ ಇದೆ. ಈ ಬಗ್ಗೆ ದುಲ್ಕರ್ ಸಲ್ಮಾನ್ ಪ್ರೊಡಕ್ಷನ್ ಕಡೆಯಿಂದ ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ. ದುಲ್ಕರ್ ಸಲ್ಮಾನ್ ಅವರು ಹೊಸ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶವನ್ನ ನೀಡುತ್ತಿದ್ದಾರೆ. ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿಬರುತ್ತಿರುವ 7ನೇ ಸಿನಿಮಾ ಇದಾಗಿದ್ದು ಸೂಪರ್ ಹೀರೋ ಶೈಲಿಯಲ್ಲಿ ಚಿತ್ರ ಮೂಡಿ ಬರ್ತಾ ಇದೆ. ಡಾಮಿನಿಕ್ ಅರುಣ್ ಅವರು ಇದನ್ನ ನಿರ್ದೇಶನ ಮಾಡಿದ್ದಾರೆ. 2017ರಲ್ಲಿ ತರಂಗಂ ಹೆಸರಿನ ಸಿನಿಮಾ ಮಾಡಿ ಅವರು ಜನಪ್ರಿಯತೆಯನ್ನು ಪಡೆದಿದ್ರು. ಈ ಸಿನಿಮಾಗೆ ಕರ್ನಾಟಕದಲ್ಲಿ ಒಳ್ಳೆಯ ಬೇಡಿಕೆ ಸೃಷ್ಟಿಯಾಗಲಿದೆ.